everyone, good morning. Welcome back to my YouTube channel. ಯಾರು ಇನ್ನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಇದು ನಂದು ಹೊಸ ಟಾಪ್ ಆ್ಯಕ್ಚುಲಿ ಜೀನ್ಸಿಗೆ ಅಂತ ತೊಗೊಂಡಿದ್ದು. ಇದು ತೊಗೊಂಡೇ ಇಲ್ಲ ಅಂದ್ರೆ 6 months ಆಯಿತು. ನಾನು ಯಾವ ಜೀನ್ಸಿಗೂ ಹಾಕಿರಲಿಲ್ಲ ಬಿಕಾಸ್ ಆಗ ನನ್ನ ಹೊಟ್ಟೆ ಹೆವಿ ದಪ್ಪ ಇತ್ತು. ನಾನು ನಿಮಗೆ ತೋರಿಸಿ ನೋಡಿ, ಇನ್ನೊಂದು ಸ್ವಲ್ಪ ಇಷ್ಟು ದಪ್ಪ ಇದೆ. ಈಗ ಈ ಇನ್ಸ್ಟಾಗ್ರಾಮಲ್ಲೆಲ್ಲ ಹಿಂಗೆ ಹಾಕಿದ್ರೆ ಈ ಪೋಸ್ ಮಾತ್ರ ಕಾಣುತ್ತೆ ಹೊರತು ಹಿಂಗೆ ನಿಂತಾಗ ಈ ಹೊಟ್ಟೆ ಎಷ್ಟು ದಪ್ಪ ಇದೆ ಅನ್ನೋದು ಕಾಣಲ್ಲ. ಇನ್ನೊಂದು ಚೂರು ಲೈಟಾಗಿ ದಪ್ಪ ಇದೆ ಅಷ್ಟೇ, ನಿಮಗೆ ಕಾಣ್ತಿರ್ಬೋದು. ಅದನ್ನು ಎಷ್ಟು ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ. ಅದನ್ನು ಮಾಡಬೇಕೀಗ. ಅದಕ್ಕೆ ವರ್ಕೌಟ್ ಮಾಡಿ ಅದನ್ನು ಖಾಲಿ ಮಾಡಬೇಕು. ಆವಾಗ ಇದೊಂದು ಸ್ವಲ್ಪ ಇನ್ನೂ ಒಳಗೋಗಿರುತ್ತೆ ಆ್ಯಂಡ್ ಇದು ಸ್ವಲ್ಪ ಒಳಗೋಗಿರುತ್ತೆ. ಸೊ ಆವಾಗ ಇನ್ನೂ ಶೇಪು ನೀಟಾಗಿ ಬಂದಿರುತ್ತೆ. ನಾನು ಈ ಥರ ಬಟ್ಟೆ ಎಲ್ಲ ಈಗೀಗ ಹಾಕ್ತಾ ಇರೋದು. ಇದಕ್ಕೆ ಮುಂಚೆ ನಾನು ಈ ಥರ ಬಟ್ಟೆಗಳೇ ಹಾಕಿಲ್ಲ ಬಿಕಾಸ್ ಹೇಳಿದ್ನಲ್ಲ, ನಾನು ಅವಾಗ ದಪ್ಪ ಇದ್ದೆ. ಸೊ ಈ ಥರ ಬಟ್ಟೆಗಳು ಹಾಕೋಕ್ಕಾಗ್ತಿರಲಿಲ್ಲ. ಬಟ್ ಈಗ ನೋಡಿ ಎಷ್ಟು ಕ್ಲೀನಾಗಿ ಫಿಟ್ಟಾಗಿ ಕೂತಿದೆ ಅಂತ. ಇನ್ನೊಂದು ಸ್ವಲ್ಪ ದಿನ ನಾನೇನು ಈ 3 months ಹೇಳಿದ್ದೀನಿ, ಆ 3 months ಅಷ್ಟೇ. ಅದಾದಮೇಲೆ ನೀವೇ ನೋಡ್ತೀರ ರಿಸಲ್ಟ್. ಓಕೆ, ಬನ್ನಿ ಬಿಸಿನೀರು ಕುಡಿಯೋಣ. ಐ ಥಿಂಕ್ ಈ ಬಟ್ಟೆ ಚೆನ್ನಾಗಿ ಕಾಣ್ತಿದೆ. ಇವತ್ತು ಬಂದು ಚೆಸ್ಟ್ ವರ್ಕೌಟ್ ಇರೋದು. ನೀರು ಕುಡಿದ್ಬಿಟ್ಟು ಹೋಗಿ ಚೆಸ್ಟ್ ವರ್ಕೌಟ್ ಮಾಡೋಣ. ಎಸ್, ಇವತ್ತು ನಾವು ಮಾಡ್ತಾ ಇರೋದು ಚೆಸ್ಟ್ ವರ್ಕೌಟ್. ಸೊ ನಮಗೆ ಚೆಸ್ಟ್ ವರ್ಕೌಟ್ ಮಾಡೋಕ್ಕೆ ಜಾಸ್ತಿ ಏನು ಎಕ್ವಿಪ್ಮೆಂಟ್ಸ್ ಇಲ್ಲ. ಸೊ ಹಾಗಾಗಿ ನಾವು ಬರೀ ಒಂದು ಡಂಬಲ್ಸಲ್ಲಿ ಮತ್ತು ಇನ್ನೊಂದು ಆ ಸ್ಟೋನ್ ಇತ್ತಲ್ಲ, ಆ ಸ್ಟೋನಲ್ಲಿ ಮಾಡಬೇಕು. ಅದಿಲ್ಲ ಅಂತಂದರೆ ಲೈಕ್ ಪುಷಪ್ ಮಾಡಬೇಕು. ಪುಷಪ್ಪಲ್ಲಿ 4 types ಇದೆ, ಅದನ್ನು ಮಾಡೋಣ. ಫಸ್ಟ್ ಇದೆಲ್ಲದಕ್ಕಿಂತ ಮುಂಚೆ ಬಾಡಿನ ವಾರ್ಮ್ ಅಪ್ ಮಾಡ್ತೀವಿ. ಪುಷಪ್ಪು ನಮಗೆ ಬರದೇ ಇರೋ ಕಾರಣ ನಾವು ಫಸ್ಟು ಗೋಡೆ ಇಟ್ಕೊಂಡೆ ಪುಷಪ್ ಮಾಡೋಣ. ಸೊ ಪುಷಪ್ ಮಾಡೋಣ ಕಲಿಯೋಣ. ಸೊ ಇದು ನನಗೆ ಮ್ಯಾಕ್ಸ್ ಅಂತಂದರೆ ಒಂದು 6-7 ಆಗ್ಬೋದು. ಅದು ಚೆಸ್ಟಿಗೆ ವರ್ಕೌಟ್ ಆಗೋ ಥರ ಬೀಳಬೇಕು. ಬನ್ನಿ ಮಾಡೋಣ. ಇದನ್ನು 10 into 2 ಸೆಟ್ ಮಾಡೋಣ. ಬಿಕಾಸ್ ಹೆವಿ ಪೇಯ್ನ್ ಬರುತ್ತೆ. 3 ಸೆಟ್ ಮಾಡೋಷ್ಟು ಕಂಪ್ಲೀಟಾಗಿ ಮಾಡೋಕ್ಕಾಗಲ್ಲ. ಸೊ ಅರ್ಧಂಬರ್ಧ ಮಾಡೋದು ಬೇಡ. 10 into 2 ಸೆಟ್ ಮಾಡೋಣ. ಸೊ ಫಸ್ಟ್ ಒನ್ ಆಯಿತು. ಸೆಕೆಂಡ್ ಎಕ್ಸಸೈಸ್ ಸ್ವಲ್ಪ ಕೈ ನೀಡಿರೋದು. ನಿಮ್ಗೆ ಅದು ಮಾಡಬೇಕಾದ್ರೆ ಎಲ್ಲಿ ಪೇಯ್ನ್ ಆಗ್ತಿದೆಯಾ ಅವ್ರ ಎಲ್ಲಿ ಪೇಯ್ನ್ ಆಗ್ತಿದೆಯಾ ನೋಡ್ಕೊಳ್ಳಿ. ಎಲ್ಲಿ ಪೇಯ್ನ್ ಆಗ್ತಿದೆ ಆ್ಯಂಡ್ ನಿಮ್ಗೆ ಯಾವ ಪರ್ಟಿಕ್ಯುಲರ್ ಪಾರ್ಟಿಗೆ ಪೇಯ್ನ್ ಬೇಕು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತ ನೋಡಿ. ಥರ್ಡ್ ಎಕ್ಸಸೈಸ್ ಬಂದು the final exercise is ಹುಷಾರಾಗಿ ಮಾಡಿ, ನಿಧಾನಕ್ಕೆ ಮಾಡಿ. ಫೈನಲ್ ಆಗಿ ನನ್ನ ವರ್ಕೌಟ್ ಎಲ್ಲ ಮುಗೀತು. ಆ್ಯಂಡ್ ಇವತ್ತು ಕೂಡ ಇವಾಗ ಮೊಟ್ಟೆ ಬೇಯಿಸೋಣ. ನೀರು ಖಾಲಿ ಆಗಿದೆ, ನೀರು ತರಬೇಕು. ನಾನು ಹೋಗಿ ನೀರು ತೊಗೊಂಡು ಬರ್ತೀನಿ.
ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಕೆಳಗಡೆಯಿಂದ ಎಲ್ಲಿವರೆಗೆ ಎತ್ಕೊಂಡ್ಬರಬೇಕು ಅಂತ. ನೀವು ಗೆಸ್ ಮಾಡಿ ನಾನು ಎತ್ಕೊಂಡ್ಬರ್ತೀನಾ ಇಲ್ವಾ ಅಂತ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟು ಮಲ್ಗೆ ಎದ್ದಾದಮೇಲೆ ರೆಡಿ ಮಾಡ್ತೀನಿ, ಯಾಕೆಂದರೆ ಅದೆಲ್ಲ 5 ನಿಮಿಷಕ್ಕಾಗುತ್ತೆ. ಏನು ಆಲ್ರೆಡಿ ಟೈಮ್ ಆಗಿದೆ, ನಾನು ಹೋಗಿ ನೀರು ತೊಗೊಂಡು ಬರೋವಷ್ಟರಲ್ಲಿ ಇವತ್ತು ಮಲ್ಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಟೈಮ್ ಏನಾದ್ರು ಸಿಕ್ತು ಅಂತಂದರೆ ಒಂದು 1/2 hour ಮಲ್ಕೊಳ್ಳೋಣ. ಓಕೆ ಬನ್ನಿ. ಅಷ್ಟು ಮೇಲೆ ಹೋಗ್ಬೇಕು. ಸಾಕಾಯಿತು. ಸಿಲಿಂಡ್ರ್ ಆಗಲಿ ಆರ್ಎಲ್ಸ್ ನೀರಾಗಲಿ ಕಾರ್ಡಿಯೋ ಇದೊಂದು ಮಾಡಿದ್ರೆ ಸಾಕು, ಕಾಲು ಕೈಯೆಲ್ಲ ನೆಕ್ಕಿ ಹೋಗ್ತವೆ. ಮೈ ಗಾಡ್. ಈಗ ಮೊಟ್ಟೆ ಬೇಯಕ್ಕೆ ಕಣ. ಓಟ್ಸ್ ಆಲ್ರೆಡಿ ಮಾಡಿ ಹೋಗಿದ್ದೆ. ಈಗ ಮೊಟ್ಟೆ ಒಂದು ಬೇಯಕ್ಕೆ ಇಟ್ಬಿಟ್ಟು ಟೈಮು 40 ಆಗೋಗಿದೆ. ಅಟ್ಲೀಸ್ಟ್ 9:30ವರೆಗಾದರೂ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಲಿಲ್ಲ ಅಂದರೆ ಆಗಲ್ಲ. ಸೊ ನಾನು ರೆಸ್ಟ್ ಮಾಡಿಬಿಟ್ಟು 1 hour ಸಿಗ್ತೀನಿ. ಓಕೆನಾ, ಬಾಯ್. ಎಸ್, ಇವತ್ತಿನ ತಿಂಡಿ ನಂದು ಜಸ್ಟ್ ಸಿಂಪಲ್ಲಾಗಿ ಒಂದು ಓಟ್ಸ್, ಅದ್ರ ಮೇಲೆ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಎಗ್ಗಿದೆ. ಯಾವಾಗಲೂ ನಿಮ್ಮ ಮೂಡ್ ಸ್ವಿಂಗ್ಸ್ ಒಂದೇ ಥರ ಇರುತ್ತೆ ಆ್ಯಂಡ್ ಎನರ್ಜಿ ಹೈ ಲೆವೆಲಲ್ಲೇ ಇರುತ್ತೆ, ಅವೆಲ್ಲ ಸುಳ್ಳು. ಇಲ್ಲ, ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಸಮ್ಟೈಮ್ಸ್ ಮೂಡ್ ಸ್ವಿಂಗ್ಸ್ ಏನಕ್ಕೆ ಬರುತ್ತೆ ಆ್ಯಂಡ್ ನಾವು ಏನಕ್ಕೆ ಬೇಜಾರಾಗ್ತೀವಿ ಅನ್ನೋ ರೀಸನ್ಸೇ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ನಾನು ಅದೇ ನೀರೆಲ್ಲ ತೊಗೊಂಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು, ನನಗೆ ಮಲ್ಗೋಕ್ಕೂ ಆಗಲಿಲ್ಲ. ನನ್ನ ಮೂಡ್ ಒಂಥರ ಅಪ್ಸೆಟ್ ಆದಂಗೆ, ಅಯ್ಯೋ ನಾನು ಮಲ್ಗೋಕ್ಕಾಗಲಿಲ್ವಲ್ಲ ಅಂತ. ಅದು ಅಲ್ಲದೆ ಏನೂ ಅಡುಗೆನೂ ಮಾಡ್ಕೊಂಡಿಲ್ಲ ಇವತ್ತು, ಜಾಸ್ತಿ ಏನೂ ಮಾಡೇ ಇಲ್ಲ ನಾನು. ಬಟ್ ಚೆಸ್ಟ್ ವರ್ಕೌಟ್ ಬೇಸಿಕ್ಕಾಗಿ ಎಷ್ಟು ಪೇಯ್ನ್ ಕೊಟ್ಟು ಮಾಡಬೇಕು ಅದನ್ನು ಮಾಡಿದ್ದೀನಿ. ಪಕ್ಕ ನಾಳೆ ಪೇಯ್ನ್ ಆಗುತ್ತೆ, ಅದು ನನಗೆ ಗೊತ್ತು. ಅಡುಗೆ ಮಾಡ್ಕೊಳ್ಳೋ ವಿಷಯ ಆಗಿರಲಿ ಅಥವಾ ರೆಸ್ಟ್ ಮಾಡೋ ವಿಷಯ ಆಗಿರಲಿ ಪರ್ಫೆಕ್ಟಾಗಿ ನಂಗೆ ಆಗಲಿಲ್ಲ ಅಂತಂದಾಗ ನನಗೆ ಕೆಲವೊಂದು ಸತಿ ಬೇಜಾರಾಗೋಗುತ್ತೆ. ಕೆಲವೊಂದು ಸತಿ ಅಂದ್ಕೊಂಡಿದ್ದೀನಿ ನನ್ನ ಒಬ್ಳಿಗೇ ಒಬ್ಬರನ್ನ ಯಾರನ್ನಾದ್ರೂ ಕರೆಸಿ ಅಡುಗೆ ಮಾಡಿಸ್ಕೊಂಬಿಡೋಣ, ಬರೀ ಬೆಳಗ್ಗೆ ಒಂದು ಹೊತ್ತು ಮಾಡಿಟ್ರೆ ಸಾಕು, ನಂಗೆ ಮಧ್ಯಾಹ್ನಕ್ಕೆ ನೈಟ್ಗೆ ಪೀಸಾಗುತ್ತೆ. ನನಗೇನಾದ್ರು ನಿಜವಾಗ್ಲೂ ಸ್ಯಾಲ್ರಿ ಜಾಸ್ತಿ ಬರೋಂಗಿದ್ದಿದ್ರೆ ಈ ಒಂದು ಕೆಲಸನ ಖಂಡಿತವಾಗ್ಲೂ ಮಾಡ್ತಿದ್ದೆ. ನಾನು ಒಬ್ಳಿಗೆ ಯಾರನ್ನಾದ್ರೂ ಕರೆಸಿ ಲೈಕ್ ಅಡುಗೆ ಮಾಡಿ ನನಗೆ ಮಾರ್ನಿಂಗ್ ಒಂದು ಟೈಮ್ ಅಂತ. ಇದನ್ನು ಎಷ್ಟೊಂದು ಸತಿ ಕೂತ್ಕೊಂಡು ಯೋಚನೆ ಮಾಡಿದ್ದೀನಿ. ಲೈಕ್ ನಾನು ಹೆಂಗೆ ಅಂತಂದರೆ ವರ್ಕೌಟ್ ಮಾಡಿ ಮುಗಿಸಿದ ತಕ್ಷಣ ನಾನು ಹಿಂಗೆ ಬಂದು ಮಲ್ಕೊಂಡು ಎದ್ದಿದ ತಕ್ಷಣ ನನ್ನ ಕಣ್ಮುಂದೆ ಎಲ್ಲ ಇರಬೇಕು, ನಾನೇ ಎದ್ದು ಮಾಡೋಂಗಿರಬಾರ್ದು. ಇದು ನನಗೆ ಪ್ರತಿ ಸತಿನೂ ಅನ್ನಿಸ್ತಾನೆ ಇರುತ್ತೆ. ಒನ್ ಡೇ ಪಕ್ಕ ನಾನು ಯಾರನ್ನಾದ್ರೂ ಶೆಫ್ನ ಇಟ್ಕೋತೀನಿ. ಲೈಕ್ ನನಗೆ ಅಂತ ಅಡುಗೆ ಮಾಡೋಕ್ಕೇ ಕಸ್ಟಮೈಸ್ ಮಾಡಿ ಹಿಂಗೆ ಮಾಡಬೇಕು ಇದೇ ಇರಬೇಕು ಅದೇ ಇರಬೇಕು ಅಂತ ಆ ಥರ ಸಿಕ್ಕಿದ್ರು ನನಗೆ ಖುಷಿನೇ. ಬರೀ ತಿಂಡಿ ಇಟ್ಕೊಂಡು ಮುಂದೆ ಕೂತಿದ್ದೀನಿ. ಇವಾಗ ಹೋಗಿ ಫ್ರೆಶ್ ಆಗಿ ಬಂದು ತಿಂಡಿ ತಿಂದು ರೆಡಿಯಾಗಿ ಹೊರಡಬೇಕು. ನಿಮ್ಗೆ ಇವತ್ತು ನಾನೇನು ಕಂಟೆಂಟ್ ಕೊಡೋಕ್ಕಾಗಿಲ್ಲ. ಕಂಟೆಂಟ್ ಅಂದರೆ ಲೈಕ್ ಏನೋ ಇದೆ ಅನ್ನೋಂಥದ್ದು ಏನೂ ಇಲ್ಲ ಇವತ್ತಿಲ್ಲಿ. ಇಟ್ಸ್ ಓಕೆ, ನಾಳೆ ಮತ್ತೆ ನೋಡೋಣ. ನಾಳೆ ಏನಾದರೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ನಂದು ಸಿಂಪಲ್ ಆಗಿರೋದ್ರಿಂದ ಸಿಂಪಲ್ ಲೈಫಲ್ಲೇ ಹೋಗುತ್ತೆ. ನಾನು ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ನೀವು ಕೂಡ ಸಿಂಪಲ್ಲಾಗಿ ಥಿಂಕ್ ಮಾಡಿ, ಚಿಕ್ಕ ವಿಷಯನೂ ದೊಡ್ಡದಾಗಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನನಗಿವಾಗ ಬೇಜಾರಾಗಿದೆ, 2 seconds ಅಷ್ಟೇ. ನಾನು ಫ್ರೆಶ್ ಆಗಿ ತಿಂದಿದ ತಕ್ಷಣ ನಾನು ರೆಡಿಯಾಗಿ ಹೋಗ್ತೀನಿ. ನಾನು ಅಷ್ಟೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ, ಯಾಕೆ ಬೇಜಾರಲ್ಲಿದ್ದೀನಿ ಏನು ಎತ್ತ ಅಂತ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆನಾ? ಮತ್ತೆ ಸಿಗುವ ನಾಳೆ. ಬಾಯ್.